ಆಲ್ರೆಡಿ ಎಕ್ಸಿಸ್ಟಿಂಗ್ ಕಮರ್ಷಿಯಲ್ ಸ್ಪೇಸಸ್ಗೂ ಕೂಡ ವಾಸ್ತು ಕರೆಕ್ಷನ್ಸ್ ಮಾಡ್ಬೋದಾ, ಅದರಲ್ಲೂ ವಿತೌಟ್ ಡೆಮಾಲಿಷನ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಮಗೂ ಕೂಡ ಡೈರೆಕ್ಟ್ ಮೆಸೇಜ್ನ ಕಳಿಸ್ತಾ ಇದ್ದೀರಾ. ಹೌದು, ಕಮರ್ಷಿಯಲ್ ಸ್ಪೇಸ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಯಾವುದನ್ನಾದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ಗೂ ಕೂಡ ನಾವು ಕರೆಕ್ಷನ್ಸ್ನ ಮಾಡ್ಬೋದು. ಮುಖ್ಯವಾಗಿ ಏನು ಹೇಳ್ತೀವಿ ಅಂದರೆ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ನೀವು ಕಟ್ಟುವಾಗಲೇ ಕರೆಕ್ಟಾಗಿ ಕಟ್ಟಿದ್ರೆ ಅದು 100% ವಾಸ್ತು ಪ್ರಕಾರ ಮಾಡ್ಬೋದು. ಬಟ್ ಕರೆಕ್ಷನ್ಸ್ ಮಾಡಿದಾಗ ಮ್ಯಾಕ್ಸಿಮಮ್ 90 to 95% ವರೆಗೂ ನಾವು ವಾಸ್ತು ಪ್ರಕಾರ ತರ್ಬೋದು. ಅದನ್ನ ಹೇಗೆ ಮಾಡ್ಬೋದು ವಿತೌಟ್ ಡೆಮಾಲಿಷನ್ ಅಂತ ಕೇಳೋದಾದ್ರೆ, ಬೇಸಿಕಲಿ ನಾವು ಪಿರಮಿಡ್ಸ್ ಇರ್ಬೋದು, ಅಷ್ಟದಿಗ್ಬಂಧನ ಯಂತ್ರ ಇರ್ಬೋದು, ವಾಸ್ತುದೋಷ ನಿವಾರಣಾ ಯಂತ್ರ ಇರ್ಬೋದು, ಈ ರೀತಿಯಾದಂಥ ಯಂತ್ರಗಳನ್ನ ಪಿರಮಿಡ್ಸ್ಗಳ ಒಳಗಡೆ ಹಾಕಿ ನಿಮ್ಮ ಒಂದು ಜಾಗದ ಬ್ರಹ್ಮಸ್ಥಾನ ಅಂದ್ರೆ ಸೆಂಟರ್ ಆಫ್ ದ ಸ್ಪೇಸ್ಗೆ ನಾವು ಹಾಕಿದಾಗ ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳನ್ನ ನಾವು ನಿವಾರಣೆಯನ್ನ ಮಾಡ್ಬೋದು. ಅದಕ್ಕೂ ಕೂಡ ಸ್ಪೆಸಿಫಿಕ್ ಆಗಿ ಇಂಥ ಜಾಗಕ್ಕೆ ಇಷ್ಟೇ ರೀತಿಯಾದಂಥ ಯಂತ್ರಗಳನ್ನ ಬರಿಬೇಕು, ಇದೇ ರೀತಿಯಾದಂಥ ಪಿರಮಿಡ್ಸ್ನ ಹಾಕಬೇಕು ಅಂತ ಹೇಳಿ ರೂಲ್ಸ್ ಇದೆ. ಅದ್ರ ಪ್ರಕಾರ ಮಾಡೋದ್ರಿಂದ ಯಾವುದೇ ಒಂದು ಬಿಲ್ಡಿಂಗ್ನ ವಾಸ್ತು ದೋಷವನ್ನ ವಿತೌಟ್ ಡೆಮಾಲಿಷನ್ ನಾವು ಸರಿ ಮಾಡ್ಬೋದು. ಕೇವಲ ಇಷ್ಟೇ ಸಾಕ ಅಂತ ಕೇಳೋರಿಗೆ ಇಲ್ಲ, ಇದ್ರ ಜೊತೆ ಕೆಲವೊಂದು ಕ್ರಿಸ್ಟಲ್ಸ್ನ ಬಳಸಬೇಕಾಗತ್ತೆ, ಕೆಲವೊಂದು ಮೆಟಲ್ಸ್ನ ಬಳಸಬೇಕಾಗತ್ತೆ. ಅದ್ರ ಜೊತೆಗೆ ವಾಸ್ತುನಲ್ಲಿ ಹೇಳಿರುವಂತೆ ಯಾವ ಝೋನಿಗೆ ಯಾವ ಮೆಟಲ್ ಇರ್ಬೋದು ಅಥವಾ ಯಾವ ಒಂದು ಭೂತತ್ವ ಅಗ್ನಿತತ್ವ ಎಲ್ಲವನ್ನು ನೋಡಿಕೊಂಡು ಅದೇ ರೀತಿಯಾದಂಥ ಪಂಚತತ್ವಗಳ ಬ್ಯಾಲೆನ್ಸಿಂಗ್ ಮಾಡಿದಾಗ ಕೂಡ ನಾವು ಯಾವುದೇ ಒಂದು ಬಿಲ್ಡಿಂಗ್ನ ವಿತೌಟ್ ಡೆಮಾಲಿಷನ್ ಕರೆಕ್ಷನ್ಸ್ನ ಮಾಡ್ಬೋದು. ನಿಮಗೂ ಕೂಡ ಬೇಕಿದ್ರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ.